ಮಲ್ಲಿಕಾರ್ಜುನ್ ಮುತ್ಯ ವಿರುದ್ಧದ ಪೋಕ್ಸೋ ಪ್ರಕರಣ ದಾಖಲು. ನಗರದಲ್ಲಿ ಕೋಲಿ ಸಮಾಜದ ಪೂಜ್ಯರು ಮುಖಂಡರಿಂದ ತೀವ್ರವಾದ ಖಂಡನೆ. ಶಹಾಪುರದ ಪೂಜ್ಯ ಮಲ್ಲಿಕಾರ್ಜುನ್ ಮುತ್ಯ ಅವರ ವಿರುದ್ಧ ಮಹಿಳಾ ಆಯೋಗ ಹಾಗೂ ಪೊಲೀಸರು ಸ್ವಯಂ ಪ್ರೇರಿತ ಪೋಕ್ಸೋ ಪ್ರಕರಣ ದಾಖಲಿಸಿದ್ದಕ್ಕೆ ಕೋಲಿ ಸಮಾಜದ ಪೂಜ್ಯರು ಹಾಗೂ ಸಮಾಜದ ಹಿರಿಯ ಮುಖಂಡರು ಶುಕ್ರವಾರ ಮಧ್ಯಾಹ್ನ ನಗರದ ವಿವಿಐಪಿ ಗೆಸ್ಟ್ ಹೌಸ್ನಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿ ಮೂಲಕ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಪೂಜ್ಯರು ಆಗಿರುವ ಬಸವ ಕಲ್ಯಾಣದ ಅಂಬಿಗರ ಚೌಡಯ್ಯ ಆಶ್ರಮದ ರತ್ನಕಾಂತ ಶಿವಯೋಗಿ ಮಹಾಸ್ವಾಮೀಜಿ ಹಾಗೂ ಅಖಿಲ ಭಾರತ ಕೋಲಿ ಸಮಾಜದ ಜಿಲ್ಲಾ ಘಟಕದ ಅಧ್ಯಕ್ಷ ಅಶೋಕ್ ಹಣಕೋಣಿ ಮತ್ತು ಬಸವ ಕಲ್ಯಾಣ ತಾಲೂಕು ಪರಿಶಿಷ್ಟ ಜಾತಿ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್, ಸಮಾಜದ ಹಿರಿಯ ಮುಖಂಡರಾದ ದಯಾನಂದ ಮೇತ್ರೆ ಹುಡುಗಿ, ಲಖನ್ ಕೋಳಿವಾಡ, ಮಹೇಶ್ವರ್ ದುಮ್ಮನ್ಸೂರ್, ಶಂಕರ್ ಜಮಾದಾರ್, ದಯಾನಂದ ಸಿಂಧೆ, ಎಂ ಬಶೀರ್, ಶಿವರೆಡ್ಡಿ ವಾಂಜ್ರಿ, ಕಿಶೋರ್ ಕೋಳಿವಾಡ ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಓಂ ಗುರುಭ್ಯೋ ನಮಃ. ಶಹಾಪುರ ತಾಲೂಕಿನ ಮಹಾಲ್ ರೋಜಾದ ಯಮನೂರೇಶ್ವರ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಮುತ್ಯ ಅವರ ಮೇಲೆ ಒಂದು ಅಪಾದನೆ ಬಂದಿದೆ. ಏನಂತಂದರೆ ಹೆಣ್ಣು ಮಗುವಿನ ಶೋಷಣೆ. ಇದು ಸತ್ಯಕ್ಕೆ ದೂರವಾದಂಥ ವಿಷಯ. ಇದನ್ನು ನಾವು ಬಹಳಷ್ಟು ಖಂಡನೆ ಮಾಡಿ ಇವತ್ತು ಒಂದು ವಿಷಯ ತಮ್ಮ ಮುಂದೆ ಹೇಳೋಕ್ಕೆ ಇಚ್ಛಪಡ್ತೀನಿ. ಏನಂತಂದರೆ, ಯಾವುದೇ ಒಬ್ಬ ಸ್ವಾಮೀಜಿ ಬೆಳಿಲಾಕತ್ತಿದ್ರು ಅಂದ್ರೆ ಮತ್ತು ಅವರ ಮಠದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಯಿತು ಅಂದ್ರೆ ಮತ್ತೊಬ್ಬರಿಗೆ ತಕ್ಲೀಫ್ ಆಗ್ತದೆ. ಯಾಕಂದ್ರೆ ಇಂಥ ಒಂದು ಷಡ್ಯಂತ್ರ ಮಾಡೋದು ಸ್ವಾಭಾವಿಕ. ಮತ್ತೊಬ್ಬರಿಗೆ ತ್ರಾಸಾದ್ಮೇಲೆ ಅವ್ರು ಸುಮ್ಮನೆ ಕೂಡಲ್ಲ. ಆದರೆ ಇದು ಯಾವುದೋ ಒಬ್ಬ ಸ್ವಾಮೀಜಿ ಬೆಳಿಬೇಕಪ್ಪ ಅಂತಂದ್ರೆ ಅವ್ರಿಗೆ ತಂದಿಡ್ತಕ್ಕಂಥ ಒಂದು ಸಂಕಟ ಮೊದಲನೇ ಅಸ್ತ್ರನೇ ಇದು. ಸ್ತ್ರೀಯರ ಶೋಷಣೆ, ಹೆಣ್ಣು ಮಕ್ಕಳ ಶೋಷಣೆ, ಇಂಥ ಒಂದು ಅಪಾದನೆಗಳನ್ನ ತಂದಿಡುವುದು ಹೊಸದಲ್ಲ. ಇದು ಆದಿ ಅನಾದ ಕಾಲದಿಂದಲೂ ನಡೆದುಕೊಂಡು ಬಂದಂಥ ವಿಷಯ. ಆದರೆ ಇದು ಈಗ ಹೆಂಗಾಗಿದೆ ಅಂದ್ರೆ, ಮೀಡಿಯಾ ಭಾಳಷ್ಟು ಅಭಿವೃದ್ಧಿ ಹೊಂದಿದಂಥ ಒಂದು ಕ್ಷೇತ್ರ. ಇದನ್ನು ದುರ್ಬಳಕೆ ಮಾಡಿಕೊಂಡು ಮಕ್ಕಳ ಶೋಷಣೆ ಅಂತಕ್ಕಂಥ ಒಂದು ಕಾಯ್ದೆಯನ್ನು ಹಚ್ಚಿ, ಪೋಸ್ಕೋ ಹಚ್ಚಿ, ಇದನ್ನು ಸ್ವಯಂ ಪ್ರೇರಣೆಯಿಂದ ಮಾಡಿರ್ತಕ್ಕಂಥ ಒಂದು ದುಷ್ಕೃತ್ಯ. ಇದು ಬಹಳ ಪವಿತ್ರವಾಗಿರ್ತಕ್ಕಂಥ ಈ ಒಂದು ಸುದ್ದಿ ಮಾಧ್ಯಮ ಇದನ್ನು ಅಪವಿತ್ರ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಇದು ನಡಿಬಾರ್ದು. ಮತ್ತು ಇವರು ಯಾರು ಸ್ವಯಂ ಪ್ರೇರಣೆಯಿಂದ ಈ ಒಂದು ಷಡ್ಯಂತ್ರಕಾರಿಗಳೇನಿದ್ದಾರೆ ಇವ್ರನ್ನು ಮೊದಲ ಆ ಪದದಿಂದ ವಜಾ ಮಾಡಬೇಕು ಮತ್ತು ಅದನ್ನು ಸೂಕ್ತವಾಗಿ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆ ಆಗಬೇಕು. ಮತ್ತು ಈ ಮಲ್ಲಿಕಾರ್ಜುನ ಮುತ್ಯ ಅವ್ರ ಮೇಲೆ ಏನು ಈ ಒಂದು ಕೇಸನ್ನು ಆಗ್ಯದ ಇದನ್ನು ತಕ್ಷಣ ವಜಾ ಮಾಡಬೇಕು. ಇಲ್ಲದಿದ್ದರೆ ಆಮೇಲೆ ಸುಳ್ಳು ಅಪಾದನೆ ಅಂತ ಅಂದ್ಕೊಂಡು ಇದನ್ನು ವಜಾ ಮಾಡಿ ಆ ಮಾಡಿದಂಥ ದುಷ್ಕೃತ್ಯ ಮಾಡಿದಂಥ ಆ ಒಂದು ವ್ಯಕ್ತಿಗಳಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಒಂದು ವೇಳೆ ಆಗದಿದ್ದರೆ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ. ಯಾಕಂತಂದ್ರೆ ಒಬ್ಬ ಸ್ವಾಮೀಜಿಗೆ ಬಂದಂತಹ ಒಂದು ಈ ಒಂದು ಅಪಾದನೆ ಎಲ್ಲ ಸ್ವಾಮೀಜಿಗಳಿಗೂ ಬರ್ಬೋದು, ಇದೇನು ಹೊಸದಲ್ಲ. ಆದರೆ ಇಂಥ ಒಂದು ಷಡ್ಯಂತ್ರಕಾರಿ ರಚನೆಯನ್ನು ಯಾರೇ ಮಾಡಿರಲಿ ಅವರೆಲ್ಲರಿಗೂ ನಾವು ಖಂಡಿಸ್ತೀವಿ. ಇದನ್ನು ಮುಂದೆ ಇಂಥ ಕೃತ್ಯಗಳು ಆಗಬಾರ್ದು. ಈಗ ಇದನ್ನು ಇಷ್ಟೊಂದು ಹೇಳಿ ನನ್ನ ಈ ಎರಡು ಒಂದು ನಮ್ಮ ಹೋರಾಟ ಮುಂದೆ ಭಾಳಷ್ಟು ಉಗ್ರವಾಗಿರ್ತಕ್ಕಂಥದ್ದು ಇರ್ತದೆ. ಅದಕ್ಕಾಗಿ ಪೊಲೀಸ್ ಇಲಾಖೆಯವರಾಗಲಿ, ಸರ್ಕಾರದವರಾಗಲಿ, ಯಾರೇ ರಾಜಕೀಯ ವ್ಯಕ್ತಿಗಳಾಗಲಿ ಇದಕ್ಕೆ ಕುಮ್ಮಕ್ಕು ಕೊಡಬಾರ್ದು. ಇದನ್ನು ತಕ್ಷಣ ವಜಾ ಮಾಡಬೇಕು. ಇದರಿಂದ ಸಾಕಷ್ಟು ಸಮಾಜಕ್ಕೆ ಒಂದು ತಪ್ಪು ಸಂದೇಶ ಹೋಗ್ತಾ ಇದೆ. ಆ ತಪ್ಪು ಸಂದೇಶಗಳನ್ನು ಹೋಗಲಾರ್ದಂಗೆ ತಡೆ ಮಾಡಬೇಕು. ಮತ್ತು ಇನ್ನೂ ಕೆಲವು ಮಕ್ಕಳು ಈಗ ತಾನೇ ಹೇಳಿದಂಥ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಬೀದರ್ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಕೋಳಿ ಅವರು ಹೇಳಿದರು, ಮಕ್ಕಳ ಅಪಹರಣ ಆಗ್ತಾ ಇದೆ, ಮಕ್ಕಳ ಶೋಷಣೆ ಆಗ್ತಾ ಇದೆ. ಈ ಮಹಿಳಾ ಮತ್ತು ಮಕ್ಕಳ ಆರೋಗ್ಯ ಇವು ಆಯೋಗದವರು ಏನಿದ್ದಾರೆ ಇವರು ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ. ಕಣ್ಣು ಎಲ್ಲಿ ತೆರಿಬೇಕು ಅಂದರೆ ಎಲ್ಲಿ ಅನ್ಯಾಯ ಆಗ್ತದೆ ಅಲ್ಲಿ ಕಣ್ಣು ತೆರೀರಿ. ಅಂದರೆ ನಿಮಗೊಂದು ಆಯೋಗಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತದ.
ಅದನ್ನು ಬಿಟ್ಟು ನೀವು ಒಬ್ಬ ಸ್ವಾಮೀಜಿ ಬೆನ್ನು ಹತ್ತಿ ಒಂದು ಟಿ ಆರ್ ಪಿ ಸಲುವಾಗಿ ಮತ್ತು ಏನೋ ಒಂದು ದುಷ್ಟವಾದಂಥ ಉದ್ದೇಶ ಇಟ್ಕೊಂಡು ನೀವು ಇಂಥ ಒಂದು ಕೃತ್ಯಗಳಿಗೆ ಕೈ ಹಾಕಬಾರ್ದು. ತಮ್ಮದು ಏನು ಮಹಿಳಾ ಆಯೋಗ ಏನಿದೆ ಭಾಳಷ್ಟು ಒಂದು ಪವಿತ್ರವಾದಂಥ ಒಂದು ಆಯೋಗ, ಎಲ್ಲೇ ಅನ್ಯಾಯ ನಡೆದ್ರು ತಾವು ನಿಲ್ತೀರಿ. ಆದರೆ ಈ ವಿಷಯದೊಳಗೆ ತಾವು ಇಂಥ ಒಂದು ಯಾವುದೇ ಒಂದು ಷಡ್ಯಂತ್ರಕ್ಕೆ ಒಳಗಾಗದೆ ಮುಂದೆ ತಮ್ಮ ಕೆಲಸಗಳನ್ನು ಚೆಂದಾಗಿ ಮಾಡ್ಕೊಂಡು ಹೋಗ್ರಿ ಅಂತ ನಾವು ಇವತ್ತು ಕೋರ್ತೀವಿ. ಮತ್ತು ಇನ್ನು ಮುಂದೆ ಆದರೂ ತಾವು ಒಳ್ಳೆಯ ಕೆಲಸಗಳನ್ನು ಮಾಡಿರಿ. ಮತ್ತು ನಿಮಗೆ ನಮ್ಮ ಸ್ವಾಮಿಗಳ ವತಿಯಿಂದ ಏನಾದರೂ ಸಹಕಾರ ಮತ್ತು ಸಹಾಯ ಬೇಕಾದರೆ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ. ಆದರೆ ಇಂತಹ ದುಷ್ಕೃತ್ಯಗಳಿಗೆ ಕುಮ್ಮಕ್ಕು ಕೊಡದೆ ನೀವು ಚೆಂದಾಗಿ ನಿಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಈಗ ನೀವೇ ಮಾತಾಡ್ತಾ ಹೇಳಿದ್ರಿ ಕಾಣದ ಕೈಗಳು ಅನ್ನೋ ರೀತಿಯಲ್ಲಿ ಒಂದು ಯಾರಾದರೂ ಮುತ್ತೆಯವ್ರದ ಕೈವಾಡಿರ್ಬೋದು ಅನ್ನೋಂಥ ರೀತಿಯಲ್ಲಿ ಹೇಳಿದ್ರು. ಆ ಥರ ಯಾರ ಮೇಲೆ ನಿಮ್ಗೆ ಸಂಶಯ ಇದೆ? ಸಂಶಯ ಏನಿಲ್ಲ ಸರ್, ಯಾಕಂದರೆ ಇದು ಅನಾದಿ ಕಾಲದಿಂದ ನಡ್ಕೊಂಡು ಬಂದದಿದೆ. ಅಲ್ಲಿ ಹೆಂಗದ ಇಲ್ಲ ಈಗ ಸಹಿಸದವರು ಈ ಥರ ಉದ್ದೇಶಪೂರ್ವಕ ಮಾಡಿದ್ದಾರೆ ಅಂತ ಹೇಳಿದ್ರಿ. ಆಗೋದು ಯಾಕಂತಂದ್ರೆ ಇದು ಇವ್ರಿಗೆ ಸೀಮಿತ ಮಲ್ಲಿಕಾರ್ಜುನ ಮುತ್ತೆಯವ್ರಿಗೆ ಅಷ್ಟೇ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಎಷ್ಟೋ ಹಿಂದೆ ಋಷಿ ಮುನಿಗಳಿಗಾಗಲಿ ಸಾಧು ಸಂತರಿಗಾಗಲಿ ಇಂಥ ಅಪವಾದಗಳು ಬಂದೇವ. ಆದರೆ ಈಗ ನ್ಯೂಸ್ನಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಇಡೀ ಜಗತ್ತನ್ನು ನೋಡ್ತಾ ಇದೆ. ಇಂಥ ಒಂದು ದೃಶ್ಯವನ್ನು ಅಲ್ಲಿ ಏನು ದೃಶ್ಯ ಅದಪ್ಪ ಅಂತಂದ್ರೆ ತಂದೆ ಮಗಳನ್ನು ಒಂದು ವಾತ್ಸಲ್ಯ ರೂಪಿಯಾಗಿ ನೋಡ್ತಾ ಇದ್ದಾರೆ, ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಮಗು ಎಷ್ಟೋ ವರ್ಷದಿಂದ ಅನಾರೋಗ್ಯವಾಗಿದೆ, ಅದಕ್ಕೆ ಒಳ್ಳೆಯದಾಗಲಿ, ಅದಕ್ಕೆ ಆರಾಮಾಗಲಿ ಅಂತ ಅವರು ತಮ್ಮ ಒಂದು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದನ್ನೇ ನಾವು ಕೆಟ್ಟದಾಗಿ, ಅದನ್ನೇ ನಾವು ವಿಪರೀತವಾಗಿ ನಾವು ಅದನ್ನು ಬಿಂಬಿಸಿದ್ರೆ ಸಮಾಜಕ್ಕೆ ನಾವು ಏನು ಸಂದೇಶ ಕೊಡ್ತೀವಿ? ಇದು ಹಿಂಗೆ ಆಗಬಾರ್ದು, ಇದು ಖಂಡನಾರ್ಹ. ಕಮ್ಮಿ ಆದರೂ ಇವರು ಮುತ್ಯರು ಅತಿ ಚಿಕ್ಕ ವಯಸ್ಸಿನಲ್ಲಿ ಸಮಾಜ ಬರೀ ಟೋಕ್ರಿ ಕೂಲಿ ಸಮಾಜವಲ್ಲ, ಇನ್ನಿತರ ಸಮಾಜವನ್ನು ಒಳಗೊಂಡು ಮುತ್ಯರು ತಮ್ಮ ಕಾರ್ಯಗಳನ್ನು ಉತ್ತರ ಕರ್ನಾಟಕದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಕಾರ್ಯಗಳನ್ನು ಮಾಡಿಕೊಂಡು ಬರುವಂಥ ಇದರಲ್ಲಿ ಯಾವುದೋ ಒಂದು ಮಗುವಿಗೆ ಎತ್ಕೊಂಡು ತನ್ನ ಮಗುನೇ ಅಂಥೇಳಿ ಮುದ್ದಾಡಿದರೆ, ತನ್ನ ಮಗಳು ಅಂಥೇಳಿ ಆ ಕುಟುಂಬದವರು ಮಾಧ್ಯಮದ ಮುಖಾಂತರ ಹೇಳ್ತಾರೆ. ನಮ್ಮ ಮಗು 10-12 ಸಾರಿ ಆಯಿತು, ಅವ್ರಿಗೆ ಹುಷಾರಿರಲಿಲ್ಲ ಕಾರಣ ಆ ಮುತ್ಯರ ಬಲ್ಲಿ ಹೋದ್ಮೇಲೆ ಆ ಮಗುವಿಗೆ ಕಮ್ಮಾಗಿದೆ. ಆ ಮಗು ನಮ್ಮ ಮಗು ಅಲ್ಲ, ತನ್ನ ಮಗು ಅಂಥೇಳಿ ಮಾತಾಡಿದ್ದಾರೆ, ಮುದ್ದಾಡಿದ್ದಾರೆ, ನನ್ನ ಮಗುವಿನ ಅಂಥೇಳಿ ಆಡಿದರು. ಸ್ಪಷ್ಟನೆ ಪಡಿಸಿದ್ರು ಕೂಡ ಮಕ್ಕಳ ಹಿಂದುಳಿದ ಆಯೋಗದವರು ಪೋಸ್ಕೋ ಕಾಯ್ದೆಯಡಿ ದಾಖಲಿಸಿದ್ದಾರೆ. ಯಾಕಂದರೆ ರಾಜ್ಯದಲ್ಲಿ ಹಲವಾರು ಮಕ್ಕಳನ್ನು ಕಳ್ತನ ಆಗ್ತಾಯಿದ್ರು ಕೂಡ ಮಕ್ಕಳ ಹಿಂದುಳಿದ ಆಯೋಗದರು ಅದಕ್ಕೆ ಕಣ್ತೆರೆದು ನೋಡ್ತಾ ಇಲ್ಲ. ಆದರೂ ಕೂಡ ಈ ಮುತ್ಯರವರ ಮೇಲೆ ತರಾತುರಿನ ಸ್ವಯಂ ಪ್ರೇರಿತವಾಗಿ ಕೇಸು ದಾಖಲಿಸಿದ್ದಾರೆ. ಇದಕ್ಕೆ ನಾವು ಅಖಿಲ ಭಾರತೀಯ ಟೋಕರಿ ಕೋಲಿ ಸಮಾಜ ಬೀದರ್ ಜಿಲ್ಲೆ ವತಿಯಿಂದ ನಾವು ಖಂಡನೆ ಮಾಡ್ತಾ ಇದ್ದೇವೆ. ಮುಂದಿನ ಏನು ಕ್ರಮ? ಮುಂದೆ ಇದೇ ಥರ ಮುತ್ಯವರವರ ಮೇಲೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಏನಾದರೂ ಕ್ರಮ ಕೈಗೊಳ್ಳೋಕ್ಕೆ ಆದೇಶ ಮಾಡಿದರೆ ಸಮಾಜ, ನಾವು ಬರೀ ಟೋಕ್ರಿ ಕೋಲಿ ಸಮಾಜವಲ್ಲ, ಇನ್ನಿತರ ಸಮಾಜದವರು ಕೂಡ ರೋಡಿಗೆ ಇಳಿದು ಮುತ್ಯರವರ ಬೆನ್ನಿಗೆ ನಿಂತು ಹೋರಾಟ ಮಾಡುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅದನ್ನ ಪ್ರಕರಣ ವಾಪಸ್ ತಗೋಬೇಕಂದ್ರೆ ಹೆಂಗೆ ನಿಮ್ದೇನು? ಪ್ರಕರಣ ವಾಪಸ್ ತಗೊಳ್ಳೋದಲ್ಲ, ಪ್ರಕರಣವನ್ನು ಸೂಕ್ತವಾದ ತನಿಖೆ ಮಾಡಬೇಕು. ಯಾರೇ ಆದರೂ ಹಿಂದೆ ಕೈವಾಡ ಇದೆ, ರಾಜಕೀಯ ಕೈವಾಡ ಇದೆ, ಮತ್ತು ಯಾವುದಾದ್ರೂ ಮುತ್ಯರ ಕೈವಾಡ ಇದೆ, ಕೆಲವರು ರಾಜಕೀಯ ಪ್ರೇರಿತವಾಗಿ ಕೈವಾಡ ಇದೆ, ಅದನ್ನು ಸೂಕ್ತವಾದ ತನಿಖೆಯನ್ನು ನಡೆಸಬೇಕಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ನನ್ನ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೆ. ನಮಸ್ಕಾರ. ಕಲ್ಯಾಣ ಕರ್ನಾಟಕ ನಡೆದಾಡುವ ದೇವರಂದು ಖ್ಯಾತಿ ಪಡೆದ ಶ್ರೀ ಮಲ್ಲಿಕಾರ್ಜುನ್ ಮುತ್ಯನವರ ಮೇಲೆ ಪೋಸ್ಕೋ ಕೇಸ್ ಏನಾಗಿದೆ ಅದಕ್ಕೆ ನಾವು ಖಂಡಿಸ್ತೇವೆ. ಅದೇ ರೀತಿ ಅವ್ರ ಮೇಲೆ ಏನದ ಅಂದ್ರೆ ಕಾಣದಂಥ ಕೈಗಳು ಇದೆ ಅಂತ 100% ನಮ್ಮ ಸಂಸ್ಥೆ ಇದೆ. ಯಾಕಂದ್ರೆ 2016ರಲ್ಲಿ ಅವ್ರ ತಂದೆಯವ್ರದೊಂದು ಮರ್ಡರ್ ಆಗಿತ್ತು. ಮರ್ಡರ್ ಆದಾಗ ದೊಡ್ಡ ಪ್ರಮಾಣದಲ್ಲಿ ಶಾಪೂರ್ ಬಂದ್ ಮಾಡ್ರು. ಅವ್ರ ತಂದೆಯವ್ರು ತೀರ್ಕೊಂಡ ನಂತರ ಇವರು ಏನದ ಅಂದ್ರೆ ಒಂದು ದೊಡ್ಡ ಶಕ್ತಿ ಬಂದಿದೆ ಅವ್ರಿಗೆ,
ಮಲ್ಲಿಕಾರ್ಜುನ ಮುತ್ತೆಯವರು. ಅವ್ರಿಗೆ ಹೆಂಗಿದೆ ಅಂದ್ರೆ ಭಕ್ತಿಯವರು ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಇಡೀ ನಮ್ಮ ಕರ್ನಾಟಕ ನಡೆದಂತೆ ನುಡಿದಂಥ ಸ್ವಾಮೀಜಿ ಯಾರಂದ್ರೆ ಮಲ್ಲಿಕಾರ್ಜುನ ಮುತ್ತೆಯವರು ಅಂತ ಒಂದು ಇಡೀ ನಮ್ಮ 4 ಸ್ಟೇಟಲ್ಲಿ ಒಂದು ದೊಡ್ಡ ಹೆಸರಾಗಿದೆ. ಅದಕ್ಕಾಗಿ ಅವ್ರಿಗೆ ಏನದ ಅಂದ್ರೆ ಒಂದು 8 ವರ್ಷ ಹಿಂದೆ ಕಡೆಯೇ ಅವ್ರ ತಂದೆಯವರು ಮಾಡ್ರಾಗಿತ್ತು. ನಮ್ಗೆ ಅವಾಗಿನ ಹಿಡಿದು ಇವ್ರು ಈ ಥರ ಬೆಳೀತಾ ಇದ್ದಾರೆ ಅಂದ್ರೆ ಇದಕ್ಕೆ ಈ ಕೇಸಿಗೆ ಇವ್ರ ಮೇಲೆ ಏನು ಕೇಸ್ ಆಗ್ಯದ ಅದಕ್ಕೆ ಹಿಂದೆ ಕಾಣದಂಥ ಕೈಗಳು ಇದೆ ಅಂತ ನಮ್ಗೆ ಸಂಶಯ ಇದೆ. ಹೀಗಾಗಿ ಇದಕ್ಕೇನದ ಅಂದ್ರೆ ನಾವು ಬೀದರ್ ಜಿಲ್ಲಾದಿಂದ ಪ್ರತಿಯೊಂದು ತಾಲೂಕದಿಂದ ಖಂಡಿಸ್ತೇವೆ. ಇದಕ್ಕೆ ಸೂಕ್ತವಾದಂಥ ತನಿಖೆ ಆಗಬೇಕು. ಇದರಿಂದ ಯಾರಿದ್ದಾರ ಯಾರಿಲ್ಲ ಏನಿದೆ ಅಂತ ನಮ್ಗೆ ಗೊತ್ತಾಗಬೇಕು. ಸಪೋಸ್ ಇದಕ್ಕೆ ಅವ್ರ ಮೇಲೆ ಕೇಸ್ ಆಗಿದೆ, ಅವರ ಏನೇ ಅರೆಸ್ಟ್ ಅದು ಏನೇ ಇದಕ್ಕೆ ಮುಂದುವರಿತು ಅಂದ್ರೆ ಇಡೀ ನಾವು ಅವ್ರೇನು ಭಕ್ತರಿದ್ದೆವು ಪ್ರತಿಯೊಂದು ಜಿಲ್ಲಾದಿಂದ ಪ್ರತಿಯೊಂದು ತಾಲೂಕದಿಂದ ಅವರು ಬೆಂಬಲ ಕೊಡ್ಲಾಕ ನಾವು ಸಿದ್ಧಾಗಿದ್ದೆವು. ಮತ್ತು ಅವ್ರಿಗೆ ಏನೇ ಆಯಿತು ಅನಾಥ ಅವ್ರಿಗೆ ಹಿಂದೆ ಯಾರೇ ಇಲ್ಲ ಅಂತ ತಿಳ್ಕೊಬೇಡ್ರಿ. ಇಡೀ 4 ಸ್ಟೇಟ್ ಜನ ಅವ್ರ ಹಿಂದಿದ್ದಾರೆ. ಅವರೊಂದು ಸಮಾಜ ಸೇವೆ ಮಾಡ್ತಿದ್ದಾರ. ಆ ಥರ ಇತ್ತಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಲಿ MLA ಅವ್ರ ಮಟ್ಟಕ್ಕೆ ಯಾಕೆ ಹೋಗ್ತಿರು? ಅಷ್ಟೆಲ್ಲ ಬಜೆಟ್ ಯಾಕೆ ಕೊಡ್ತಿರು? ಹೀಗಾಗಿ ಅವ್ರ ಹಿಂದ ಒಂದು ದೊಡ್ಡ ಷಡ್ಯಂತ್ರ ಇದೆ. ಹೀಗಾಗಿ ಇದಕ್ಕೆ ಏನದ ಅಂದ್ರೆ ಕೂಡಲೇ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಇದಕ್ಕೆ ಏನದ ಅಂದ್ರೆ ಪರಿಶೀಲನೆ ಮಾಡಿ ಅದರಿಂದ ಯಾರ ಕೈ ಇದೆ ಅಂತ ಅವರಿಗೆ ಅರೆಸ್ಟ್ ಮಾಡಬೇಕು. ಇವರಿಗೆ ಒಂದು ಮಗುವಿಗೆ ಎತ್ಕೊಂಡು ಮುದ್ದಾಡಿದ್ದಾರೆ. ಅವರ ತಾಯಿ ತಂದೆ ಎಲ್ಲರೂ ಅದೇ ರೂಮಿನಲ್ಲಿ ಇದ್ದಾರೆ. ಎತ್ಕೊಂಡು ಅವರಿಗೆ ಎಷ್ಟೋ ವರ್ಷದಿಂದ ಅವ್ರ ಹುಡುಗಿಗೆ ಆರಾಮಿದ್ದಾಗ ಎತ್ಕೊಂಡು ಹೋಗಿ ಒಂದು 2-3 ತಿಂಗಳು ಒಡಾಡಿದಾಗ ಅವ್ರಿಗೆ ಆರಾಮಾಗಿದೆ. ಅದೇ ಥರ ನಮ್ಮ ಊರಿಗೂ ಬಂದಿರು, ಹುಮ್ನಾಬಾದ್ ತಾಲೂಕು ಹುಡುಗಿ ಗ್ರಾಮ ನಮ್ಮ ಮನೆಗೂ ಬಂದಿರು. ನಮ್ಮ ಮಗುವಿಗೆ ಎತ್ಕೊಂಡಿರು, ಮತ್ತು ನನ್ನ ಮಗಳಿಗೆ ನಮ್ಮ ಮಗನಿಗೆ ಎಲ್ಲ ಎತ್ಕೊಂಡಿರು ಅಂದ್ರೆ ನಾವೆಲ್ಲ ಅದೇ ಥರ ತಿಳ್ಕೊಬೇಕಾ? ಹಾಗಾಗಿ ಇದರಿಂದ ಕಾಡದಂಥ ಕೈಗಳಿದೆ. ಸುಮಾರು 10 ವರ್ಷ ಹಿಂದಿನ ಹಿಡಿದು ಅವ್ರ ಫ್ಯಾಮ್ಲಿಗೆ ಇದು ಟಾರ್ಚರ್ ಮಾಡ್ತಾನೇ ಇದ್ದಾರೆ. ಬಟ್ ಅದೇ ಪ್ರಕಾರ ಈಗೂ ಅವ್ರ ತಂದೆಯರಿಗೆ ಹ್ಯಾಂಗಾಗ್ಯದ ಹಾಗೆ ಇವ್ರ ಮ್ಯಾಲ ಯಾವುದೇ ರೀತಿ ಅವರಿಗೆ ಏನದ ಅಂದ್ರೆ ಯಾವ ಥರ ಇವ್ರಿಗೆ ಸಿಕ್ಕಿಸ್ಬೇಕು ಅಂಬೋದು ಅವರಿಗೆ ಸಿಕ್ಕಿಲ್ಲ. ಹಾಗಾಗಿ ಇದು ಕೂಸಿಗೆ ಒಂದು ಎದುರು ಇಟ್ಕೊಂಡು ಅವ್ರ ಮೇಲೆ ಒಂದು ಆರೋಪ ಮಾಡ್ಲತ್ತಾರೆ. ಅದಕ್ಕಾಗಿ ಹೀಗಾಗಿ ತಮ್ಮ ಮೂಲಕ ಕೇಳ್ಬೋದು ಏನಂದರೆ ಸೂಕ್ತ ಆಗಿ ಅವ್ರ ಮೇಲೆ ತನಿಖೆ ಮಾಡಿ ಕ್ರಮ ಕೈಗೊಳ್ಬೇಕಂತ ನಿಮ್ಮ ತುರ್ಕ. ಇದ್ರಾಗ ಯಾವ್ದಾದ್ರು ರಾಜಕೀಯ ಪಕ್ಷದ ಕೈವಾಡದೇನು? ರಾಜಕೀಯ ಪಕ್ಷ ಕೈವಾಡಿಲ್ಲ. ಎಲ್ಲ ರಾಜಕೀಯದವ್ರು ಬರ್ತಾರೆ, ಅಲ್ಲಿ ಎಲ್ಲ ಪಾರ್ಟಿ ಪಕ್ಷದವ್ರು ಬರ್ತಾರೆ, ಮಿನಿಸ್ಟ್ರು ಬರ್ತಾರೆ, MLA ಬರ್ತಾರೆ, MLC ಅವ್ರು ಬರ್ತಾರೆ, ಎಲ್ಲರೂ ಬರ್ತಾರೆ. ಬಟ್ ಅವ್ರು 10 ವರ್ಷದಿಂದ ಏನದಂದ್ರೆ ಅವ್ರ ತಂದೆಯವ್ರದ್ದು ಒಂದು ಮರ್ಡರ್ ಆಗಿತ್ತು. ಅವಾಗೇನು ಹಿಡಿದೆ ಅವರ ಕುಟುಂಬ ಮೇಲೆ ಏನದ ಅಂದ್ರೆ ಯಾರ್ದೋ ಕಾಣದಂಥ ಕೈಗಳು ಅವ್ರಿಂದ ಸ್ವಲ್ಪ ಅವ್ರಿಗೆ ಹ್ಯಾಂಗೆ ಬೆಳ್ಯತ್ತಾರ. ಈಗ ಒಂದೇ ಜಿಲ್ಲಾ ಇಲ್ಲ, ಇಡೀ 4 ಸ್ಟೇಟಲ್ಲಿ ಅವ್ರ ಹೆಸರಾಗಿದೆ. ಹೀಗಾಗಿ ಇವ್ರಿಗೆ ಎಲ್ಲಿ ಕೂಡಿಸ್ಬೇಕು ಅಂತ ಮಗುವಿಗೆ ಮುಂದೆ ಮಾಡಿ ಈ ಥರ ಒಂದು ಷಡ್ಯಂತ್ರ ಮಾಡಿದ್ದಾರೆ. ಶಾಪುರ್ನ ಮಹಾರೋಜ ಓಕೆ ಈಗಿನ ಶರಣಾರ್ಥಿ ಶಾಪುರ್ನ ಮಹಾರೋಜ ಮುತ್ಯ ಮಲ್ಲಿಕಾರ್ಜುನ ಮುತ್ಯ ಅವ್ರ ಮೇಲೆ ಏನು ಪೋಸ್ಕೋ ದಾಖಲೆ ಮಾಡ್ರ ಅದು ಖಂಡನೆ ಮಾಡ್ತೀವಿ ನಾವು. ಆ ಮುತ್ಯವ್ರದ್ದು ಶಕ್ತಿ ಏನದ ಅಂತಂದ್ರೆ ಆ ಮುತ್ಯರ ಭಕ್ತಿಗಳಿಗೆ ಗುಣದ. ಅಲ್ಲಿ ಮುತ್ಯರ ಬಲ್ಲಿ ಯಾರು ಇರ್ತಾರ ಅವ್ರಿಗೆ ಗುಣದ. ಇದನ್ನು ಪೋಸ್ಕೋಕ್ಕೆ ಸಾಕ್ಯಾರ. ಮುತ್ಯರ ಮೇಲೆ ಸುಳ್ಳು ಆರೋಪ ಮಾಡ್ಯಾರ, ಮುತ್ಯರ ಮುಂದೆ ಬೆಳಿಬಾರ್ದು ಅಂತಂದು ಇನ್ನು ಹಾಕ್ಯಾರಲ್ಲ, ಅದನ್ನು ಖಂಡನೆ ಮಾಡುತ್ತಾ ಇವತ್ತು ಪ್ರೆಸ್ಮೆಂಟ್ ಕರೆದಿದ್ದೆವು. ಮುತ್ತಿನ ಮೇಲೆ ಒಂದು ವೇಳೆ ಅಂಥದ್ದು ಏನಾರ ಆದಂದ್ರೆ ಮುತ್ತಿನ ಬೆನ್ನಿಗೆ ನಾವು ನಿಂದಿರ್ತೇವೆ. ಮತ್ತು ಇದು ವಿರೋಧ ಮಾಡಿ ಮುತ್ತಿನ ಹಿಂದೆ ಇಂಥ ಶಕ್ತಿ ಅದ, ಮುಂದೆ ಬರ್ತಕ್ಕಂಥ ದಿನದಲ್ಲಿ ಮುತ್ತಿನ ಹಿಂದೆ ಇಂಥ ಶಕ್ತಿ ಅದ ಅಂತಂದ್ರೆ ನಾವು ತೋರಿಸ್ತೇವೆ. ತಮ್ಮ ಹೆಸರು? ಮಲ್ಲಿಕಾರ್ಜುನ ಬಕ್ಕೆ ಅಂತಂದು.
ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಬೊಕ್ಕೆ, ತಾವು ಏನು ಮಾಡ್ತೀರಿ? ಬಸವ ಕಲ್ಯಾಣ್. ನಾ ಸ್ಪೆಷಲ್ ಅಧ್ಯಕ್ಷ ಇದ್ದೀನಿ ಕಾಂಗ್ರೆಸ್ ಪಕ್ಷದ. ಓಕೆ.